ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ. ಆತ್ಮೀಯರೇ, ಈ ರಾಜ್ಯ ಸರ್ಕಾರದ ಗದ್ದಲಗಳ ಮಧ್ಯದಲ್ಲಿ ಗೊತ್ತದ, ನೀವು ನೋಡ್ತಾ ಇದ್ದೀರಿ ಮೂರ್ನಾಲ್ಕು ದಿನದಿಂದ ಏನು ನಡೀತಾ ಇದೆ. ರಾಮಲಿಂಗಾರೆಡ್ಡಿ, KH ಮುನಿಯಪ್ಪ ಹಾಗೆ ಮುಂದುವರಿತಾ ಇದೆ. ಈ ಒಂದು ಗದ್ದಲದಲ್ಲೇ ಒಂದಿಷ್ಟು ಒಳ್ಳೆ ಕೆಲಸಗಳು ಆಗಿದ್ದು ನಾವು ಗಮನ ಹರಿಸ್ಬೇಕಾಗಿದೆ. ಈಗಾಗಲೇ ಬಸ್ ಪಾಸ್ ಆಯಿತು, ಇನ್ನೊಂದಾಯಿತು, ಮತ್ತೊಂದು 5-6 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಥವಾ ಮಾಡ್ತೀನಿ ಅಂತ ನಮ್ಮ DK ಶಿವಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಅದರಲ್ಲಿ ಭಾಳ ಪ್ರಮುಖವಾದದ್ದು ಸಣ್ಣ ರೈತರ ಸಾಲ ಮನ್ನಾ. ಆ ದಿಶೆಯಲ್ಲಿ ಅವರೊಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾತು. ಯಾಕಂದರೆ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಬಹುದಾ ಅನ್ನುವಂಥ ಚರ್ಚೆ ನಡೆಸಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಹೆಜ್ಜೆ. ಸಿದ್ದರಾಮಯ್ಯರು ಹೇಳಿದರು ಸಾಲ ಮನ್ನಾದ್ದು, ಹಿಂದೆ ಅವರಿದ್ದಾಗ ಏನೋ ಒಂದಿಷ್ಟು ಮಾಡಿದರು. ಈಗ ಮಾಡ್ತೀನಂತ ಇವತ್ತುವರೆಗೆ ಮಾಡಿರಲಿಲ್ಲ. ಅದ್ರ ಬದಲಾಗಿ ನಾನು ಸಣ್ಣ ರೈತರ ಸಾಲ ಮನ್ನಾ ಮಾಡ್ತೀನಪ್ಪ ಅನ್ನೋಂಥ ಮಾತನ್ನು ಹೇಳಿದ್ದು ನೋಡಿದರೆ 2 ಲಕ್ಷದವರೆಗೆ ಅವರು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅಥವಾ ಮತ್ತೊಂದು ಬ್ಯಾಂಕ್ ಇರ್ಬೋದು, ಸಹಕಾರ ಬ್ಯಾಂಕ್ ಇರ್ಬೋದು, ಎಲ್ಲ ಕಡೆಗೂ ರಾಜ್ಯದ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ತೀನಿ ಅನ್ನೋಂಥ ಒಂದು ಮಾತು ಕೇಳಿ ಬರ್ತದೆ. ಚರ್ಚೆ ನಡೀತಾ ಇದೆ, ಸುದ್ದಿಗಳಿದ್ದಾವೆ. ನಿಜವಾಗಿ ಒಂದು ಒಳ್ಳೆಯ ಸುದ್ದಿನ ರೈತರ ಸಲುವಾಗಿ. ಯಾಕಂದ್ರೆ ಸಾಲದಲ್ಲಿ ಒದ್ದಾಡ್ತಾ ಇರ್ತಾರೆ. ಆದರೆ ಇದೆಲ್ಲಕ್ಕಿಂತಲೂ ಸಾಲ ಅಂತೆ ಮನ್ನಾ ಆಗಲಿ, ಇದೆಲ್ಲಕ್ಕಿಂತಲೂ ಸಾಲ ಆಗಬಾರ್ದಂಗನ ಒಂದು ರೈತರಿಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಏನು ಸಾಧ್ಯದನ ಅಂತ. ಯಾಕಂದ್ರೆ ಮೂಲಭೂತವಾಗಿ ಪರಿವರ್ತನೆ ಆಗಬೇಕಾಗಿದ್ದಿಲ್ಲ. ಸುಮ್ಮನೆ ಎಲ್ಲೋ ಮ್ಯಾಲ ಟೊಂಗಿ ಹೊಟ್ಟು ಕಟ್ ಮಾಡಿ ಮತ್ತೊಂದು ಟೊಂಗಿ ಕಟ್ ಮಾಡಿದರೆ ಅಲ್ಲ, ಅದರಿಂದ ಆಗುವಂಥದ್ದು ಏನಿಲ್ಲ. ವ್ಯವಸ್ಥೆಯನ್ನು ಬದಲು ಮಾಡುವಂಥದ್ದು ಸಾಧ್ಯದನ ನಮ್ಮ ಈ DK ಶಿವಕುಮಾರ್ ಅವರಿಂದ ಅಂತಾರೆ. ಯಾಕಂದ್ರೆ ಈಗಂತೂ ಮೂಲ ಕಾಂಗ್ರೆಸ್ಸರಿದ್ದಾರೆ, ಅಧ್ಯಕ್ಷರು ಅವರೇ ಇದ್ದಾರೆ, ನೀವು ಇದ್ದೀರಿ, ಜೊತೆ ಸಿದ್ದರಾಮಯ್ಯ ಸರ್ಕಾರ ಅದ, ಎಲ್ಲನೂ ಅದ. ಆ ದಿಶೆಯಲ್ಲಿ ಇನ್ನೊಮ್ಮೆ ಚಿಂತನೆ. ಏನು ಚಿಂತನೆಯಪ್ಪ ಅಂದರೆ ಈ ಸಾಲ ಆಗದಂಗೆ ರೈತರನ್ನು ಉಳಿಸೋ ಕೆಲಸ ಆಗಬೇಕಾಗಿದೆ. ಹಾಗಾದ್ರೆ ಏನು ಮಾಡಬೇಕು, ಇದು ಚಿಂತನೆ. ಈ ದಿಶೆಯಲ್ಲಿ ಚಿಂತನೆ ಆಗಬೇಕಾಗಿತ್ತು. ಮೊದಲೇದು ಮಾಡಬೇಕಾಗಿದ್ದು ಅವರಿಗೆಲ್ಲ ನೀರು ಒದಗಿಸ್ಕೊಡುವಂಥದ್ದು. ಎಲ್ಲ ಕಡೆ ನೀರಾವರಿ. ಈ ಹೆಂಗೋ ಜಲಸಂಪನ್ಮೂಲ ಅಂತ ನಮ್ಮ ರಾಮ